ಜಿಲ್ಲಾಧಿಕಾರಿಗಳಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಹಾಗೆಯೇ ಕಾರ್ಯಕ್ರಮದಲ್ಲಿ ಆಸಕ್ತರಾಗಿರುವಂತಹ ತಾಲೂಕು ಪಂಚಾಯತ್ ಜಯರಾಜ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸಿದ್ದಾರೆ. ಹಾಗೆಯೇ ಪುರಸಭಾ ಸದಸ್ಯರು ಆಗಿರುವಂತಹ ಮಾನ್ಯ ಶ್ರೀ ಶಾಂತಕುಮಾರ್ ಸರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂತಹ ಮಾನ್ಯ ಮಂಜೇಗೌಡರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಕೂಡ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಸಮಾಜದ ಎಲ್ಲ ಮುಖಂಡರು, ಈ ಒಂದು ಸಂಘದ ಸದಸ್ಯರು, ಪದಾಧಿಕಾರಿಗಳು, ಹಾಗೆಯೇ ಈ ಒಂದು ಕಚೇರಿಯ ಎಲ್ಲ ಸಿಬ್ಬಂದಿ ವರ್ಗದವರು, ಅಧಿಕಾರಿ ವರ್ಗದವರು, ಸಾರ್ವಜನಿಕರೆಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರವಾಗಿ ಮಾನ್ಯ ದಂಡಾಧಿಕಾರಿಗಳು ಚಾಲನೆ ಬನ್ನಿ ಫುಲ್ ಬರಲ್ಲ. ಸರ್ ಈ ಕಡೆ ನೋಡಿ ಅಣ್ಣ, ಶಾಂತಣ್ಣ ಈ ಕಡೆ ನೋಡಿ, ಈ ಕಡೆ ನೋಡಿ. ಎಲ್ಲ ಸಮಾಜದ ವಿರುದ್ಧ ಶಾಂತಿಯುತವಾಗಿ ಕ್ರಾಂತಿಕಾರಿಯಾಗಿ ಸಮಾಜವನ್ನು ಬದಲಾವಣೆಗೆ ತಂದಂಥ ಶ್ರೀಯುತ ನಾರಾಯಣಗೌಡ ಅವರ 171ನೇ ಜನ್ಮದಿನಾಚರಣೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥ ಗೌರವಿತರಾದಂಥ ದಂಡಾಧಿಕಾರಿಗಳು ತಹಸೀಲ್ದಾರರಾದಂಥ ಶ್ರೀಧರ್ ಸರ್ ಅವರೇ, ಹಾಗೂ ತಾಲೂಕು ಪಂಚಾಯತಿ ಡಿಒ ಅವರೇ, ಹಾಗೂ ಮಧುಸ್ವಾಮಿ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರೇ, ಹಾಗೂ ಎಲ್ಲ ಸಮಾಜ ಬಾಂಧವರೇ, ಪತ್ರಕರ್ತ ಮಿತ್ರರೇ, ಎಲ್ಲ ಸ್ನೇಹಿತರು, ಇವತ್ತು ಕೇರಳದಲ್ಲಿ ಹುಟ್ಟಿದಂಥ ಶ್ರೀ ನಾರಾಯಣಗೌಡರು ಜಯಂತಿಯನ್ನು ಕಳೆದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ರಾಜ್ಯದಲ್ಲಿ ಸರ್ಕಾರಿ ಕಾರ್ಯಕ್ರಮವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲ ತಾಲೂಕು ಕಚೇರಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಡೀತಾ ಇದೆ. ನಾರಾಯಣಗೌಡರು ಇವತ್ತು ಕೇರಳದಲ್ಲಿ ಹುಟ್ಟಿ ಈ ದೇಶಾದ್ಯಂತ ನಾರಾಯಣಗೌಡರು ಯಾರು ಅನ್ನೋದು ಪ್ರತಿಯೊಬ್ಬರು ಗೊತ್ತಾಗಂತ ಹೋರಾಟವನ್ನು ಅವ್ರು ಮಾಡಿದ್ದಾರೆ. ದೇವರ ನಾಡು ಅಂತ ಖ್ಯಾತಿ ಪಡೆದಂಥ ಕೇರಳದಲ್ಲಿ ಅಸ್ಪೃಶ್ಯತೆ, ಕಂದಾಚಾರ, ಶೋಷಣೆ ಯಥೇಚ್ಛವಾಗಿ ನಡೆಯುವಂಥ ಸಂದರ್ಭದಲ್ಲಿ ನಾರಾಯಣಗೌಡರು ಜನ್ಮ ತಾಳಿ ಅವರು ಸಂಸ್ಕೃತ, ವೇದ, ಉಪನಿಷತ್ತುಗಳನ್ನ ಆಳವಾಗಿ ಅಧ್ಯಯನ ಮಾಡಿ ಒಬ್ಬ ಶಿಕ್ಷಕರಾಗಿರ್ತಾರೆ. ಅವರಿಗೆ ಮದುವೆ ಕೂಡ ಆಗಿರುತ್ತೆ. ಮಧುಸ್ವಾಮಿ ಅವರ ಬಗ್ಗೆ ಸಂಪೂರ್ಣವಾದ ವಿವರಣೆಗಳನ್ನ ಕೊಡ್ತಾರೆ. ನಾನು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನು ಮಾತ್ರ ಹೇಳ್ತೀನಿ. ಇಲ್ಲ, ನಾನು ಸಮಾಜಕ್ಕೆ ಏನೋ ಕೊಡುಗೆ ಕೂಡ ಬಂದಿದ್ದೀನಿ, ನನಗೆ ಸಂಸಾರಿಕ ಜೀವನ ಬೇಡ, ನಿಮ್ಮ ಜೀವನ ನೀನು ನೋಡ್ಕೊ, ನನ್ನ ಜೀವನ ನನ್ನ ದಾರಿನೇ ಬೇರೆ ಇದೆ ಅಂತ ಹೆಂಡತಿಗೂ ಕೂಡ ಹೇಳಿ ಅವ್ರು ಹೊರಡ್ತಾರೆ. ಹೊರಟು ಸಾಕಷ್ಟು ಸಮಯ ಧ್ಯಾನದಲ್ಲಿ ತೊಡಗಿ ನಾನು ಸಮಾಜಕ್ಕೆ ಒಂದು ಕೊಡುಗೆ ಹಾಕೊಡ್ಬೇಕು ಅನ್ನೋ ಸಂದರ್ಭದಲ್ಲಿ ಇವತ್ತು ದೇವರ ನಾಡು ಅಂತ ಏನೋ ನಾವು ಕರೀತಾ ಇದ್ರು, ಅದು ಸ್ವಾಮಿ ವಿವೇಕಾನಂದರು ಹುಚ್ಚರ ಸಂತೆ ಅಂತ ಹೇಳುವಂಥ ಆಧಾರಗಳು, ಸಾಕ್ಷಿಗಳಿದ್ದಾವೆ. ಯಾಕೆಂದರೆ ನಂಬೋದರಿ ಅಂತ ಒಂದು ವರ್ಗದ ಜನ ಎಲ್ಲ ಹಿಂದುಳಿದ ಶೋಷಿತ ವರ್ಗಗಳ ಮೇಲೆ ದೌರ್ಜನ್ಯ ಮತ್ತು ಅಸ್ಪೃಶ್ಯತೆ
ಮಹಿಳೆಯರ ಮೇಲೆ ದೌರ್ಜನ್ಯ, ಮಹಿಳೆಯರು ಮೇಲ್ಗಡೆ ಪುಕ್ಸ ಏನು ಸೀರೆಯನ್ನು ತೆಗೆದು ಅವರಿಗೆ ಗೌರವಿಸುವಂಥದ್ದು, ಇಂಥ ಮೂಢಾಚಾರದ ಕೇಂದ್ರವಾಗಿತ್ತು. ಯಾವುದೇ ಒಂದು ಶೋಷಿತ ವರ್ಗಗಳು, ಹಿಂದುಳಿದವರು ಕೂಡ ಯಾವುದೇ ದೇವಸ್ಥಾನದ ಒಳಗಡೆ ಪ್ರವೇಶವಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಹಾಗೆಯೇ ಸನ್ಯಾಸಿ ಅಂದ್ರೆ ಸಂತರು, ಸನ್ಯಾಸಿ ಆಗಿಲ್ಲ, ಮದುವೆ ಆಗಿದ್ರು, ಆದರೂ ಕೂಡ ಅವರು ತಪಸ್ಸನ್ನ ಕೈಗೊಂಡು ಸಂಸಾರದಿಂದ ಹೊರಬಂದು ತಮ್ಮದೇ ಆದ ರೀತಿಯಲ್ಲಿ ಬೋಧನೆ ಮಾಡೋದ್ರ ಮುಖಾಂತರವಾಗಿ ತಮ್ಮ ಬೋಧನೆಗಳನ್ನು ಪ್ರಚಾರ ಮಾಡೋದಕ್ಕೋಸ್ಕರವಾಗಿ ಶ್ರೀ ನಾರಾಯಣ ಗುರು ಧರ್ಮಪಾಲನ ಯೋಗ ಮಂದಿರ ಒಂದು ಸಂಸ್ಥೆನ ಸ್ಥಾಪನೆ ಮಾಡ್ತಾರೆ. ಆ ಸಂಸ್ಥೆ ಮುಖಾಂತರವಾಗಿ ಅವರು ಅವರ ಒಂದು ಬೋಧನೆಗಳೇನಿದ್ದು, ಉಪದೇಶಗಳೇನಿದ್ದು ಅವುಗಳನ್ನ ಸಮಾಜಕ್ಕೆ ಪ್ರಚಾರ ಮಾಡೋದ್ರ ಮುಖಾಂತರವಾಗಿ ಅತಿ ಮುಖ್ಯವಾಗಿ ಶೋಷಿತ ಸಮಾಜ ಮುಕ್ತಿಯನ್ನು ಹೊಂದಬೇಕು, ಹಾಗೆಯೇ ಮಹಿಳೆಯರ ಮೇಲೆ ನಡೀತಿರುವಂತಹ ದೌರ್ಜನ್ಯಗಳು ಕಡಿಮೆ ಆಗಬೇಕು, ಸಮಾಜ ಉತ್ತಮವಾದಂತಹ ಸಮಾಜ ಆಗಿ ಅಥವಾ ಸ್ವಾಸ್ಥ್ಯ ಸಮಾಜವಾಗಿ ರೂಪುಗೊಳ್ಬೇಕು. ಈ ಮೂರೇ ಉದ್ದೇಶಗಳನ್ನು ಇಟ್ಕೊಂಡು ತಮ್ಮದೇ ಆದಂತಹ ರೀತಿಯಲ್ಲಿ ಅವರು ತಮ್ಮ ಒಂದು ಬೋಧನೆಗಳನ್ನು ಪ್ರಚಾರ ಮಾಡ್ತಾರೆ ನಾರಾಯಣ ಗುರುಗಳು. ಸೊ ಮಾಹಿತಿ ನೀಡಿದಂತ ಈ ಸಮಯ ಹೆಂಗಿದೆ, ಕರ್ನಾಟಕ ಸರ್ಕಾರ ಹಿಂದುಳಿದ ವರ್ಗಗಳ ಸಾಮಾಜಿಕ ಮತ್ತು ಆರ್ಥಿಕ ಶೈಕ್ಷಣಿಕ ಸ್ಥಿತಿಗಳನ್ನು ಸಮೀಕ್ಷೆ ಮಾಡೋಕ್ಕೆ ಕಮಿಟಿಯನ್ನು ನೇಮಕ ಮಾಡ್ತಾ ಇದೆ. ಸೊ ಹೆಚ್ಚು ಕಡಿಮೆ ಅದು ನಮ್ಮ ಹಿಂದುಳಿದ ವರ್ಗಗಳ ಏಳಿಗೆಯಾಗಿ ಶ್ರಮಿಸಿದ ನಾರಾಯಣ ಗುರುಗಳ ಜಯಂತಿಯ ಸಮಯದಲ್ಲೇ ಪ್ರಾರಂಭವಾಗ್ತಾ ಇದೆ. ನಾವು ನಿನ್ನೆ ಮೀಟಿಂಗ್ ಮಾಡಬೇಕಾಗಿತ್ತು, BO ಅವರು, ನಾವು, ಆಮೇಲೆ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯವರು. ನಿನ್ನೆ ಸ್ವಲ್ಪ ನಮ್ಮ RN ಸರ್ ಮೀಟಿಂಗ್ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಸೊ ಅದೇ ಕಾರಣದಿಂದ ಇವಾಗ ಸಂಡೇ ಇದ್ರೂ ನಾರಾಯಣ ಗುರುಗಳ ಈ ಸಮಯವನ್ನು ಒದಗಿಸಿಕೊಟ್ಟಿದ್ದಾರೆ. ಏನಾಯಿತು, ಎಲ್ಲ ನಮ್ಮ ಭಾರತದ ಸಮಾಜದಲ್ಲಿ ಶ್ರೇಣೀಕೃತ ಜಾತಿ ವ್ಯವಸ್ಥೆ ನಿರ್ಮಾಣ ಆಗಿಬಿಟ್ಟಿತ್ತು. ಮೂಲ ಜನರು ಮಾಡಿದ್ದಂದ್ರೆ ಉದ್ಯೋಗ ಆಧಾರಿತ ಜಾತಿ ವ್ಯವಸ್ಥೆ ಮಾಡಿದ್ರು. ಬರ್ತಾ ಜಾತಿ ಕಟ್ಟಗಳು ಜಾಸ್ತಿ ಕಠಿಣ ಆಗ್ತಾ ಹೋಗ್ತವೆ. ಕಾಲಕ್ಕೆ 6ನೇ ಶತಮಾನದಲ್ಲಿ 12ನೇ ಶತಮಾನದಲ್ಲಿ ಎಷ್ಟೋ ಸುಧಾರಕರು ಬಂದರೂ ಇವುಗಳಲ್ಲಿರುವ ಕೆಲವು ಕೆಟ್ಟ ತತ್ವಗಳನ್ನ ದೂರ ಸರಿಸಿ ಮತ್ತೆ ಸ್ವಲ್ಪ ಅದನ್ನ ಸರಿಯಾಗಿ ಬೆಳೆಸೋ ವ್ಯವಸ್ಥೆ ಮಾಡಿದ್ರು. ಅದೇ ರೀತಿ 18ನೇ ಶತಮಾನದಲ್ಲಿ 18ನೇ ಶತಮಾನದ ಕೊನೆಯಲ್ಲಿ 19ನೇ ಶತಮಾನದ ಆರಂಭದಲ್ಲಿ ಮೇ ಬಿ ಕೆಲವು ಸಮಾಜ ಸುಧಾರಕರು ಬಂದರು. ಆವಾಗ ನಮ್ಮ ಸಮಾಜದಲ್ಲಿ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವವೂ ಬೀರ್ತಾ ಇತ್ತು. ಆಮೇಲೆ ನಾವು ಸ್ವಲ್ಪ ಎಕ್ಸ್ಪೋಸ್ ಆಗ್ತಾ ಇದ್ವಿ ಹೊರಗಿನ ಜಗತ್ತಿಗೆ. ಅಂತ ಮಹಾತ್ಮರಲ್ಲಿ ನಮ್ಮ ನಾರಾಯಣ ಗುರುಗಳು ಒಬ್ಬರು. ಅವ್ರು ಹೇಳಿದ್ರು, ನೀವು ಬೇರೆ ಬೇರೆ ದೇವರನ್ನ ಸೃಷ್ಟಿಸ್ಕೊಂಡು ನಿಮ್ಮಲ್ಲೇ ಗುಂಪು ಮಾಡಿಕೊಂಡು ಜಗಾಡ್ತಿದ್ದೀರಾ. ನಾವೆಲ್ಲರೂ ಒಂದೇ ವಿಶ್ವ, ಒಂದೇ ಜಗತ್ತು, ಒಂದೇ ದೇವರು. ನಮ್ಮಲ್ಲಿ ಯಾವುದೋ ಮೇಲೂ ಇಲ್ಲ, ಕೀಳೂ ಇಲ್ಲ. ಆಮೇಲೆ ನಾವೆಲ್ಲ ಒಂದೇ ಇರಬೇಕಂತ ಒಂದು ಮೂಮೆಂಟ್ ಶುರು ಮಾಡಿದ್ರು. ಎಸ್ಪೆಷಲಿ ಇವರ ಮೂಮೆಂಟ್ ಏನಿತ್ತು ಕೇರಳ, ಆಮೇಲೆ ನಮ್ಮ ದಕ್ಷಿಣ ಕನ್ನಡ ಈ ಭಾಗದಲ್ಲಿ ಈಡಿಗ ಮತ್ತು ಬಿಲ್ಲವ ಜನಾಂಗದವರ ದುಸ್ಥಿತಿಯನ್ನ ಕಂಡು ಅವ್ರಿಗೆ ಎಜುಕೇಟ್ ಮಾಡೋಕ್ಕೆ, ಆಮೇಲೆ ಅವ್ರಿಗೆ ಕೆಲವೊಂದು ಸಮಾಜದಲ್ಲಿ ರಿಸ್ಟ್ರಿಕ್ಷನ್ ಇತ್ತು, ಅವುಗಳದ್ದು ವಿರುದ್ಧ ಹೋರಾಡೋಕ್ಕೆ. ಅದೇ ರೀತಿ ಇನ್ನೂ ಒಂದು ಇಂಪಾರ್ಟೆಂಟ್ ಪಾರ್ಟ್ ಅಂದ್ರೆ ನಾವು ಬರೀ ದಲಿತ ಜನಾಂಗ, ಹಿಂದುಳಿದ ಜನಾಂಗ ಬರೀ ಈ ಹೊತ್ತು ನಮ್ಮ ಭಾರತೀಯ ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಬಹಳ ಒಂಥರ ಅವ್ರದ್ದು ಸ್ಥಾನಮಾನವನ್ನು ಇನ್ನೂ ಕೊಡಿಸ್ಕೊಟ್ಟಿಲ್ಲ. ಸೊ ಅವರ ಪರವಾಗಿಯೂ ದನಿಗೆದ್ರು. ಇದು ಇತ್ತೀಚೆಗೆ ಸರ್ ಹೇಳಿದ್ರು, ಕೇರಳ ಒಂದು ಅನಿಷ್ಟ ಪದ್ಧತಿ ಇತ್ತು, ಅದಕ್ಕೆ ಟ್ಯಾಕ್ಸ್ ಹಾಕ್ತಿದ್ರು. ಆಮೇಲೆ ಏನೇನೋ ನಿಲ್ಲೋ ಶಿಷ್ಟಾಚಾರಗಳು, ಬೇರೆ ಬೇರೆ ತರಹದ ಕಟ್ಟಡಗಳನ್ನು, ಅಂದ್ರೆ ನೀವು ನಮಗಿಂತ ಕಡಿಮೆ ಅನ್ನೋ ತೋರಿಸೋ ಭಾವನೆ. ನೀವು ಒಂದು ಪರ್ಟಿಕ್ಯುಲರ್ ಕಾಸ್ಟಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಕನಿಷ್ಠಗಳನ್ನು ಹೋರಾಡಿಸಿದ ಬಗ್ಗೆ ಸಭೆಯಲ್ಲಿ ಬಂದು ಮಾತನಾಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ತಪ್ಪಾಗುತ್ತೆ ಅನ್ನೋ ಕಾರಣಕ್ಕಾಗಿ ನಮ್ಮ ದಂಡಾಧಿಕಾರಿಗಳ ಒಂದು ಅನುಮತಿ ಮೇರೆಗೆ ಸಮಾಚಾರ ಅರ್ಥ ತಿಳ್ಕೊಬಾರ್ದು. ಯಾಕಂದರೆ ಆಮೇಲೆ ಲೇಟಾಗಿ ಬಂದು ಮಾತಾಡ್ತೇನೆ. ನಾವಿವತ್ತು ಅನೇಕ ದೊಡ್ಡ ಸಮುದಾಯಗಳಿರುವಂಥ ದೊಡ್ಡ ನಾಯಕರನ್ನು ಪೂಜಿಸುವಂಥ ವೈವಿಧ್ಯಸುತ್ತ ಕೆಲಸ ಆದ ಸಂದರ್ಭದಲ್ಲಿ ನಾರಾಯಣ ಗುರೂಜಿಯವರು ಇವತ್ತಿಗೂ ಕೂಡ ಈ ದೇಶವನ್ನು, ಈ ಮನುಜ ಮತವನ್ನು, ಸಮಾಜವನ್ನು ಕಟ್ಟಬೇಕು ಅಂತ ಹೊರಟಂಥದ್ದು. ಜಾತಿ ಇರಬಾರ್ದು, ಧರ್ಮ ಇರಬಾರ್ದು,
ನಾವೆಲ್ಲರೂ ಒಂದೇ, ಮನುಜ ಕುಲವನ್ನು ಕಟ್ಟಬೇಕು ಅಂತ ಹೊರಟಂಥ ಸಂದರ್ಭದಲ್ಲಿ ಬಹುಶಃ ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟರು. ನಾವೆಲ್ಲರೂ ಮನುಷ್ಯರು, ನಾವೆಲ್ಲ ಮನುಜರು. ಹಾಗಾಗಿ ಸಾಮಾಜಿಕ ಅನಿಷ್ಟಗಳು ಸಾಕಷ್ಟಿತ್ತು. ಆಗ ವಿದ್ಯೆ ಕೆಲವು ಸೀಮಿತವಾಗಿತ್ತು, ವೈವಾಹಿಕವಂತ ವ್ಯವಸ್ಥೆ ಬೇರೆ ಥರ ಇತ್ತು, ಹೆಣ್ಣು ಮಕ್ಕಳ ಬಗ್ಗೆ ಬೇರೆ ಥರದ ಕಲ್ಪನೆ ಇತ್ತು. ಈ ಎಲ್ಲ ಕಲ್ಪನೆಗಳಿಗೆ ಒಂದು ದಿಕ್ಸೂಚನೆ ಕೊಟ್ಟು ಬಹುಶಃ ನಾವು ಅನ್ಕೊಳ್ತೀವಿ ಬದಲಾವಣೆ ಆಗಿದೆ, ಆಗಿಲ್ಲ ಅಂತೇಳಿ. ನಮ್ಮ ಸಾಹೇಬರಿಗೆ ಹೇಳ್ತಾ ಇದ್ರು, ನೂರಕ್ಕೂ ಬದಲಾವಣೆ ಆಗಿದೆ, ನಮಗೆ ಗೊತ್ತಿಲ್ಲ ಬದಲಾವಣೆ ಆಗಿದೆ. ಹಿಂದೆ ಏನು ಪಶು ರೀತಿಯಂಥ ವ್ಯವಸ್ಥೆ ಇವತ್ತು ಒಂದು ಹಂತಕ್ಕೆ ತಲುಪಿದೆ ಅನೇಕ ಹೋರಾಟಗಾರರಿಂದ. ಬಹುಶಃ ಇಂಥವರ ಸೂಚನೆ ಅವರು ನಮ್ಮ ಜೊತೆಗೆ ಇಲ್ಲ ಅಂತ ಹೇಳಿ ತಪ್ಪಾಗುತ್ತೆ. ಅವ್ರ ಚಿಂತನೆಗಳಿದಾವಲ್ಲ, ಕೆಲವು ಸಂದರ್ಭಗಳಾಗುತ್ತೆ, ಕೆಲವರು ಇರಲ್ಲ, ಆದರೆ ನಮ್ಮ ಜೊತೆ ಅವ್ರ ಚಿಂತನೆಗಳಲ್ಲಿ ಬದುಕ್ತಾ ಇರ್ತೀವಿ. ಇನ್ನು ಕೆಲವರು ಬದುಕಿರ್ತೀವಿ, ಆದರೂ ಕೂಡ ಇಲ್ದಂಗೆ ಇರ್ತೀವಿ. ಬಹುಶಃ ಅಂಥದ್ರಲ್ಲಿ ಇಲ್ಲದ್ದು ಕೂಡ ಇಲ್ಲದೇ ಇದ್ರೂ ಕೂಡ ನಮ್ಮ ಜೊತೆ ಬದುಕಿರೋರು ನಾರಾಯಣ ಗುರೂಜಿಯವರು. ಇವತ್ತಿನ ಪೀಳಿಗೆಗೆ, ವಿಶೇಷವಾಗಿ ಯುವ ಪೀಳಿಗೆಗೆ ಒಂದು ದೊಡ್ಡ ಸಂದೇಶ ಅವರಿಂದ ಹೋಗಬೇಕಾಗಿದೆ. ನಾವೆಲ್ಲರೂ ಕೂಡ ಅದನ್ನು ಕಲಿಸ್ಬೇಕಾಗಿದೆ ಅಂತ ಹೇಳಿದರೆ, ನಾವು ಮನುಷ್ಯರು, ನಾವು ಜಾತಿಯನ್ನು ಬಿಟ್ಟು ಹೊರಗೆ ಬರಬೇಕು, ಧರ್ಮವನ್ನು ಬಿಟ್ಟು ಹೊರಗೆ ಬರಬೇಕು. ಆ ಮೂಲಕ ಏನಪ್ಪ ಅಂದರೆ ದೇಶ ಕಟ್ಟೋದಕ್ಕೆ ನಾವು ಒಂದು ಸಾನ್ನಿಧ್ಯವನ್ನು ಕೊಡಬೇಕು. ಈಗ ಜಾತಿ ಇತ್ತು ಅಂದರೆ, ಧರ್ಮ ಭಾವನೆ ಇತ್ತು ಅಂತಂದರೆ, ಮಹಿಳೆಯರು ಮತ್ತೊಂದು ಅಂತ ತಾರತಮ್ಯ ಇದ್ದರೆ ಖಂಡಿತವಾಗಿ ಕೂಡ ಒಂದು ದೇಶ ಸದೃಢಕ್ಕೆ ಸಾಧ್ಯ ಆಗದೇ ಇಲ್ಲ. ಕಾರ್ಮಿಕರೇ ಒಂದು ಬೈಬಾರ್ದು. ಅವ್ರೇನಾಗಬೇಕು, ಅವರು ಕೂಡ ಟ್ಯಾಕ್ಸ್ ಪೇಯರ್ ಆಗಬೇಕು. ದೇಶಕ್ಕೆ ಅವರಿಂದಲೂ ಕೂಡ ಒಂದಷ್ಟು ಕೊಡುಗೆ ಬರಬೇಕು. ಮಾಲೀಕರು ಕಾರ್ಮಿಕರು ಅಂತ ಪದ್ಧತಿ ಎಲ್ಲ ತನಕ ನಿಲ್ಲರು, ಅಲ್ಲೇ ತನಕ ದೇಶ ಅಸಮತೋಲನದಲ್ಲಿರ್ತದೆ. ಎಲ್ಲರೂ ದುಡಿದು ಟ್ಯಾಕ್ಸ್ ಕಟ್ಟಬೇಕು, ಎಲ್ಲರೂ ಕೂಡ ಶ್ರೀಮಂತರಾಗಬೇಕು ಅಂತಲ್ಲ, ತಮ್ಮ ಬದುಕನ್ನು ಚೆನ್ನಾಗಿ ಕಟ್ಕೊಳ್ಬೇಕು ಅನ್ನೋಂಥದ್ದು ಕೂಡ ನಮ್ಮ ನಾರಾಯಣ ಗುರೂಜಿಯವರ ಆಶಯ ಆಗಿತ್ತು. ವಿಶೇಷವಾಗಿ ಹೆಣ್ಣುಮಕ್ಕಳ ಬಗ್ಗೆ ಅನೇಕ ಚಿಂತನೆಗಳನ್ನು ಕೊಟ್ಟರು, ಪೂಜಾ ವಿಧಾನಗಳಿಗೆ ಚಿಂತನೆಯನ್ನು ಕೊಟ್ಟರು. ಪಠ್ಯಪುಸ್ತಕದಲ್ಲಿ ಒಂದಷ್ಟು ಹೆಚ್ಚು ಸ್ಥಾನವನ್ನು, ಹೆಚ್ಚು ಪುಟಗಳನ್ನು ಪಡೆಯಬೇಕಾದಂಥವರು ಪಡೀಲಿಲ್ಲ ಅನ್ನೋಂಥದ್ದು ಒಂದು ವಿಷಾದ. ಪಠ್ಯಪುಸ್ತಕದಲ್ಲಿ